ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆ ಇವತ್ತು ಸುಮಾರು ಹಿಂದೆ ಕೊಟ್ಟಿದ್ದೀನಿ. ಸುಮಾರು ಅದು 1 ವರ್ಷದ ಮೇಲೆ ಆಗ್ಬಿಟ್ಟಿರೋದು ವಿಡಿಯೋ ಕೊಟ್ಟು ಸ್ವೀಟ್ ಕಾರ್ನ್ ಬಗ್ಗೆ. ಆ ಸ್ವೀಟ್ ಕಾರ್ನಲ್ಲಿ ಇತ್ತೀಚೆಗೆ ಅಂದರೆ ಆಗ ಮಾರ್ಕೆಟಿಂಗ್ ತುಂಬ ಕಡಿಮೆ ಇತ್ತು. ಮಾರ್ಕೆಟಿಂಗ್ ಸಿಸ್ಟಮ್ ಇತ್ತೀಚೆಗೆ ಮಾರ್ಕೆಟಿಂಗ್ ಸಿಸ್ಟಮ್ ಮತ್ತು ಬೆಳೆಯೋರು ತುಂಬ ಹೆಚ್ಚಾಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಹಿರಿಯ ರೈತರದೊಂದಿಗೆ ಹಂಚ್ಕೊಳ್ತಾರೆ. ನಾವು ಮಾತಾಡೋದಕ್ಕಿಂತ ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತು ನಿಮ್ಮ ಊರಣ್ಣ? ನಮ್ಮದು ಕಂಸಂದ್ರ ಆದರೆ ನಾವು ನಾರಾಯಣ ಸ್ವಾಮಿ ಅಂತೇಳಿ. ಹಾಂ ಅಣ್ಣ, ಈಗ ನಿಮ್ಮ ಕಡೆ ನೋಡಿದಾಗ ಸುಮಾರು ಲ್ಯಾಂಡ್ ನೋಡೋದಾದ್ರೆ ಈ ಸ್ವೀಟ್ ಕಾರ್ನ್ ಅನ್ನೋದನ್ನ ಜಾಸ್ತಿ ಬೆಳೆದಿರ್ತಾರೆ. ಜೊತೆಗೆ ಮಾಮೂಲಿ ಜೋಳಗಳನ್ನ ಚೆಲ್ಲಿರ್ತಾರೆ. ಅದು ಮೇವಿಗೆ ಏನೋ ಚೆಲ್ಲಿರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಸ್ವೀಟ್ ಕಾರ್ನ್ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಸರ್, ಎಷ್ಟು ವರ್ಷಗಳಿಂದ ನೀವು ಈ ಒಂದು ಬೆಳೆಗಳನ್ನ ಮಾಡ್ತಾ ಇದ್ದೀರಾ ಸರ್? ಸುಮಾರು ನಾನು 8 ವರ್ಷದಿಂದನೂ ಈ ಬೆಳೆ ಮಾಡ್ತಾ ಇದ್ದೀನಿ. ನನಗೇನು ನಷ್ಟ ಆಗಿಲ್ಲ. ಸ್ವಲ್ಪ ಅವಾಗ ಎಳೆ ಗಿಡದಾಗಂದ್ರೆ ಒಂದು 2 ಅಡಿ 3 ಅಡಿ ಪೈರಾವರ್ಕು ಕಂಟ್ರೋಲ್ ಮಾಡ್ಕೊಬೇಕು. ಔಷಧಿ ಹೊಡ್ಕೊಂಡು ಕಂಟ್ರೋಲ್ ಮಾಡ್ಕೊಬೇಕು. ಸರಿ ಅಣ್ಣ, ನಾವು ಇವಾಗ ಕ್ವಶನ್ಸ್ ಕೇಳ್ತೀರಿ, ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗಿ ಅಣ್ಣ. ಇವಾಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಮೊದಲನೇದಾಗಿ ಈ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಉಳುಮೆ ಯಾವ ತರ ಇರ್ಬೇಕಣ್ಣ? ಉಳುಮೆ ನಾವು 5 ನೇಗ್ಲ ಹೊಡೆದು ಚೆನ್ನಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ನಾವು ಯಾವ ತರ ನಾವು ಭೂಮಿನ ನಾವು ಹೆಂಗಿ ಉಪಯೋಗಿಸ್ಕೊಂತೀರಿ ಬೆಳೆನೂ ಹಂಗೆ ಕೊಡ್ತದೆ ಅಣ್ಣ. ಗೊಬ್ಬರಗಳಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಿಪ್ಪೆ ಗೊಬ್ಬರ ಕೊಡ್ತೀರಾ ಅಥವಾ ಮೂಟೆ ಗೊಬ್ಬರಗಳು ಕೊಡ್ತೀರಾ ಅಣ್ಣ? ಈ ನಾಟಿ ಗೊಬ್ಬರ ಕೊಡ್ತೀರಿ ಫಸ್ಟ್. ಅದ್ರ ಮೇಲೆ ಇದು ಬೇಸಾಯ ಗೊಬ್ಬರ ಅಣ್ಣ. ಈಗ ಮೊದಲನೇದಾಗಿ ಇವಾಗ ನಾವು ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೇನು ನೆಲ ಚೆನ್ನಾಗಿ ತಯಾರಿ ಎಲ್ಲ ಮಾಡ್ಕೊಂತೀರಿ. ಅದಾದ್ಮೇಲೆ ಬಂದು ತಳಿ ಸೆಲೆಕ್ಷನ್ ಮಾಡ್ಬೇಕಾಗ್ತದೆ. ಈ ಸ್ವೀಟ್ ಕಾರ್ನ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲಿ ನೋಡು ಇದೆ ಅಂದ್ರೆ ಈ ತೊಳ್ಳೋ ಬಂಡಿನಾಗೂ ಮಾಪ ಮಾರ್ತಾರೆ, ಈ ಥಿಯೇಟರ್ಗಳಲ್ಲಿ ಮಾರ್ತಾರೆ, ಜಾತ್ರೆಗಳಲ್ಲಿ ಮಾರ್ತಾರೆ. ಇದನ್ನ ಬಿಟ್ಟು ಇನ್ನ ಬೇರೆ ಕಡೆ ಎಲ್ಲೆಲ್ಲ ಯೂಸ್ ಮಾಡ್ತಾರೆ, ರೆಸ್ಟೋರೆಂಟ್ಗಳಲ್ಲೆಲ್ಲ. ತುಂಬಾ ಸ್ವಲ್ಪ ಬೇಡಿಕೆ ಇರುವಂತ ಬೆಳೆ. ತಳಿ ವಿಚಾರಕ್ಕೆ ಬಂದಾಗ ಜಾಸ್ತಿ ಬೆಳೆಯುವಂತ ತಳಿ ಯಾವ್ದಣ್ಣ? ಮಿತ್ತಾಸು ಅದೇ ಕೇಳ್ತಾ ಇರೋದು. ಅದು ನೀಟಾಗಿ ಬರ್ತೇನೆ, ಕ್ವಾಲಿಟಿನೂ ರೈತನಕ್ಕೂ ಅದ್ರಾಗ ಇಳುವರಿ ಚೆನ್ನಾಗೈತೆ. ಈಗ ನೋಡೋದಾದ್ರೆ 1 ಎಕರೆ ವಿಸ್ತೀರ್ಣಕ್ಕೆ ಇವಾಗ ಕೆಲವೊಂದು ನರ್ಸರಿಗಳಲ್ಲಿ ನಾವು ನೋಡಿದಿರಿ ಸಸಿಗಳನ್ನ ಕೊಡ್ತಾರೆ. ಕೆಲವೊಬ್ಬರು ರೈತರು ಬೀಜಗಳನ್ನ ನಾಟಿ ಮಾಡ್ತಾರೆ. ಸರ್, ಯಾವ್ದು ಉತ್ತಮವಾಗಿರ್ತದೆ? ಸೊ ಹೆಂಗೆ ಸರ್ ಇದು ಅದೇ ಬೆಸ್ಟ್ ಇಲ್ಲ ಹಂಗೆ ಅದೇ ನಾರು ಊತದ್ದು. ಅದು ಸ್ವಲ್ಪ ಅಷ್ಟು ಕ್ವಾಲಿಟಿ ಬರಲ್ಲ. ನಾವು ಅದೇ ಇದನ್ನಾಗ ಬಿಡ್ತೀರ ನಸಿರಿನಾಗ ಆ ಗೊಬ್ಬರ ಹಾಕಿ ನಸಿರಿನಾಗ ಬೆಳೆ 10-12 ದಿನ ಕೊಡ್ತಾರೆ. 12-14 ದಿವಸ ಕೊಟ್ಬಿಡ್ತಾರೆ. ಅದು ಉಣಿದ ತಕ್ಷಣನೇ ಅದು ನಾಟಿ ಮಾಡಿ ನೀರು ಬಿಟ್ಬಿಟ್ಟು ಸಿಂಪ್ಲರ್ ಆಗಲಿ ಇನ್ಲೈನ್ ಆಗಲಿ ಒಳಗೆ ಒಂದೇ ಮೋಸ ಬರ್ತದೆ. ಹಂಗೆ ಬರ್ತದೆ. ಇದು ನಾವು ಬೀಜ ನಾಟಿ ಮಾಡಿದ್ರೆ ಒಂದೊಂದು ಮೊಳಿತದೆ, ಹಿಂದೆ ಮುಂದೆ ಆಗ್ತದೆ. ನಿಮ್ ಪ್ರಕಾರ ನೋಡೋದಾದ್ರೆ ಬೀಜಕ್ಕಿನ್ನ ನರ್ಸರಿ ನಾರೇ ಚೆನ್ನಾಗಿರುತ್ತೆ? ನರ್ಸರಿ ನಾರೇ ಸರಿ. ವೇಸ್ಟ್ ಎಲ್ಲ ಒಂದೇ ಸರಿ ಬರ್ತದೆ. ಒಂದೇ ಸರಿ ಬರ್ತದೆ. ಇವಾಗ ಒಂದು ನಾರು ತಗೊಂಡ್ರೆ ನರ್ಸರಿನಲ್ಲಿ ಏನ್ ರೇಟ್ ಹಾಕಿ ಕೊಡ್ತಾರೆ? ಒಂದು ನಾರು ಒಂದು ಕ್ರೇಟ್ ಬಂದು 160 ರೂಪಾಯಿ ನಾವು ಮಾಡಿರ್ಬಹುದು. ಇವಾಗ 160 ರೂಪಾಯಿ ಒಂದು ಕ್ರೇಟ್ ಅಲ್ಲಿ 96 ನಾರು ಏನೋ ಬರುತ್ತಲ್ವಾ? ಸೊ ಆ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ 1.5 ರೂಪಾಯಿ ಲೆಕ್ಕ ಬಿತ್ತು ಒಂದು ಸಸಿ ಬೆಲೆ. 1 ಎಕರೆಗೆ ಎಷ್ಟು ಕ್ರೇಟ್ ಬೇಕಾಗುತ್ತೆ? 1 ಎಕರೆಕ 160 ಕ್ರೇಟ್ ಬೇಕು. 160 ಅಂದ್ರೆ 16,000 ಬೀಳ್ತದೆ. ಸರಿ ಅಣ್ಣ, ಇದೊಂದು ವಿಚಾರ ಆಯ್ತು. 16,000 ಹಾಕ್ತಿರಿ. ಇದಾದ್ಮೇಲೆ ಸಸಿ ಎಲ್ಲ ನಾಟಿ ಸಸಿ ಎಲ್ಲ ಸೆಲೆಕ್ಷನ್ ಆಯ್ತು. ಇವಾಗ ನೀವ್ ಹೇಳಿದ್ರೆ ನ್ಯಾನ್ಗೋ ಮಿತಾಸು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೂ ಅದಕ್ಕೆ ಗಾಳಿ ವಾತಾವರಣ ಆಗ್ಲಿ, ನೆರಳು ಕಟ್ಕೊಳ್ದಿರ ಇರೋದಾಗ್ಲಿ, ಇದೆಲ್ಲ ಒಂದು ಇದಿರ್ತದಲ್ವಾ? ಸೊ ಆ ವಿಚಾರಕ್ಕೆ ಬಂದಾಗ ಎಷ್ಟಕ್ಕೆ ಅಂತರ ಕೊಟ್ರೆ ಚೆನ್ನಾಗಿರುತ್ತೆ? ಇಲ್ಲಿ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಅಂತರಗಳನ್ನ ಕೊಟ್ಟಿರ್ತೀರಾ, ತುಂಬಾ ದೂರದಲ್ಲಿ ಚೆನ್ನಾಗಿದೆ. ಕೆಲವೊಬ್ರು ಬಂದು ಪೈಪ್ ಲೈನ್ ಮಾಡ್ಬಿಟ್ಟು ಆ ಕಡೆ ಈ ಕಡೆ ನಾಟಿ ಮಾಡಿರ್ತಾರೆ. ಸೊ ಎಷ್ಟರಿಂದ ಎಷ್ಟು ಕೊಟ್ರೆ ಅಂತರ ಚೆನ್ನಾಗಿರುತ್ತೆ? ಇದು ಅಂತರ ಅಂದ್ರೆ 2.25 ಅಡಿ ಕೊಟ್ರೆ ಅಂತರ ಒಳ್ಳೆ ಕ್ವಾಲಿಟಿ ಬರ್ತದೆ. ಇದು ನೋಡಿ, ಇದು ಇವಾಗ ಮಾಡಿದಲ್ಲ, ಇದು ಒಳ್ಳೆ ಕ್ವಾಲಿಟಿ ಬರ್ತದೆ. ಇವಾಗ ಪೈರಿಂದ ಪೈರ್ಗೆ 2.25 ಅಡಿ ಬರ್ತದೆ. ಸೋಲಿಂದ ಸೋಲ್ಕ 1 ಅಡಿನ? 1 ಅಡಿ ಸಾಕ? ಈ ತರ ಅಂತರ ಕೊಟ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬರ್ತದೆ.
ನೋಡಿ ದಿಂಡು ನೋಡಿ ಇಲ್ಲೇ ಗೊತ್ತಾಗ್ತದೆ ನೋಡ್ರಿ ದಪ್ಪ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ದಪ್ಪ ಮತ್ತೆ ಕ್ವಾಲಿಟಿನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಒಂದೇ ಲೆಕ್ಕಾಚಾರವಾಗಿ ಕಾಣಿಸ್ತಾ ಇದೆ. ಹಾ ಸರಿ ಅಣ್ಣ, ಇದು ಒಂದು ವಿಚಾರ ಆಯ್ತು. ಇವಾಗ ಯಾವುದೇ ಒಂದು ಬೆಳೆ ಮಾಡಿದ್ರೆ ನಮ್ಗೆ ನೀರಾವರಿ ಪದ್ಧತಿ ಮುಖ್ಯ. ಮೊದ್ಲ ಕಾಲದಲ್ಲಿ ಅಂತ ಹೇಳಿದ್ರೆ ನೀರೆಲ್ಲ ಹಾಯಿಸಿ ಮಾಡೋರು, ಇವಾಗ ಆ ಕಾಲ ಎಲ್ಲ ಹೋಯ್ತು. ಇವಾಗ ಪೈಪ್ ಲೈನ್ಗಳು ಅದು ಇದು ಮಾಡಿ ಮಾಡ್ತಾರೆ. ಯಾವ ಪದ್ಧತಿಯಲ್ಲಿ ಚೆನ್ನಾಗಿರುತ್ತಣ್ಣ? ಯಾವ್ಯಾವ ಪದ್ಧತಿಯಲ್ಲಿ ಬೆಳಿತಾರೆ ಇದನ್ನ? ಪದ್ಧತಿ ಅಂದ್ರೆ ಇವಾಗ ಹೇಳ್ಬೇಕಂದ್ರೆ ಇದೇ ಇವಾಗ ಇಳುವರಿ ಚೆನ್ನಾಗ್ ಬರ್ತದೆ. ನೀರ್ ಕಟ್ಟ ನೀರಾಗ ಏನಾಗ್ತದೆ, ಭೂಮಿ ಒಂದ್ ಸ್ವಲ್ಪ ವಾಟ ಇರ್ತದೆ, ಭಾರಿ ಇರ್ತದೆ. ಅದ್ರ ಮೇಲೆ ಏನ್ ಮಾಡ್ತದೆ, ನೀರಾಂಶ ಜಾಸ್ತಿ ಜಾಸ್ತಿ ನೀರಾಂಶ ಇರತ್ತಾಗ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ. ಅಂದ್ರೆ ಕೆಂಚೋಡ್ಬಿಡ್ತದೆ. ಇದೇ ಸರಿ ಹೇಳ್ಬೇಕಂದ್ರೆ ಇನ್ಲೈನ್ ಆಗ್ಲಿ ಸಿಂಪ್ಲೇರ್ ಆಗ್ಲಿ, ಸಿಂಪ್ಲೇರ್ ಆಗ ಇನ್ನ 1 ಅವರ್ ಹೆಚ್ಚಾಗಿ ಬಿಡ್ಬೇಕು ನೀರು. ಇನ್ಲೈನ್ ಆಗ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಆಗ್ತದೆ. ಇನ್ಲೈನ್ ಆಗ ಎಲ್ಲ ತೊಟ್ಟಿತ್ತು ಅಲ್ಲೇ ಉಮ್ಕೊಂಡ್ಬಿಡ್ತದೆ. ಸ್ವಲ್ಪ ಹಾಕ್ಬಿಟ್ರೆ ಸ್ವಲ್ಪ ಇವಾಗ ಒಂದು ಇನ್ಲೈನ್ ಹಾಕಿದ್ರೆ ಆ ಕಡೆ ಈ ಕಡೆ 2 ಸೋಲ್ ಮಾಡಬಹುದು. ಸಿಂಪ್ಲರ್ ಹಾಕಿದ್ರೆ ಎಷ್ಟೆಷ್ಟು ಅಡಿಗೆ ಹಾಕೊಂತೀರ? ಸಿಂಪ್ಲೇರು 6 ಅಡಿಗೆ ಸರಿ. 6 ಅಡಿ. ಇವಾಗ ಕೆಲವರು 8 ಅಡಿಗೆ ಹಾಕ್ತಾರೆ. ಇವಾಗ ಇದು ಎಷ್ಟು ಅಡಿಗೆ ಚಿಮ್ತದಣ್ಣ ಈ ಸಿಂಪ್ಲರ್ಗಳು? ಇದು ನೋಡು 8 ಅಡಿಗೆ ಇರೋದು. 8ಕ್ಕೆ 8. ಈ ಕಡೆಯಿಂದ ಈ ಕಡೆಗೂ 8, ಈ ಕಡೆಯಿಂದ ಈ ಕಡೆಗೂ 8. 4 ಕಡೆ ಹತ್ತ. ಇಲ್ಲಿಂದ 4 ಕಡೆ ಅಂತರ ಅಲ್ಲಿ ಹೋಗ್ತದೆ. 4 ಕಡೆ ಚಿಮ್ತದೆ. ಅಣ್ಣ ಇದು ಬೆಳೀತಾ ಏನಾದ್ರು ಅಡ್ಡ ಏನೋ ಆಗೋದಿಲ್ಲ ಇದಕ್ಕ? ನೀರೆಲ್ಲ ಎಗಿರ್ತದೆ ಚೆನ್ನಾಗಿ? ನೀರು ಎಗಿರ್ತದೆ, ಪಕ್ಕ ಹಿಂಗೆ ಉಮ್ಕೊಂಡು ಹೋಗ್ಬಿಡ್ತದೆ. ಒಂದು ಸ್ವಲ್ಪ ನೀರ್ ಬೀಳ್ತಾ ಅದೇ 1 ಅವರ್ ಇನ್ಲೈನ್ ಆಗ 1 ಅವರ್ ಬಿಟ್ರೆ ಇದ್ರೆ ಇನ್ನೊಂದು 1 ಅವರ್ ಜಾಸ್ತಿ ಬಿಡ್ಬೇಕು. 1 ಅವರ್ ಜಾಸ್ತಿ ಬಿಟ್ರೆ ಭೂಮಿ ಎಲ್ಲ ಹಣ್ಣಾಗ್ಬಿಡ್ತದೆ. ಇವಾಗ 8 ಅಡಿಯಿಂದ 8 ಅಡಿಗೆ ಸಾಲುಗಳನ್ನ ಹಾಕಿರ್ತೀರಾ ಇದಕ್ಕೆ. ಇದು ನೀರಾವರಿ ಪದ್ಧತಿ. ಇದೊಂದು ವಿಚಾರ ಆಯ್ತಣ್ಣ. ಈಗ ಇಷ್ಟೆಲ್ಲ ನಾವು ನೀರಾವರಿ ಪದ್ಧತಿ ಮತ್ತೆ ಇನ್ನೊಂದೆಲ್ಲ ಮುಗಿಸಿದ್ಮೇಲೆ ಇವಾಗ ಮುಖ್ಯವಾಗಿ ಬರುವಂತದ್ದು ಇದಕ್ಕೆ ಕೀಟ ಬಾಧೆ ಅಂತ ಹೇಳಿದ್ರೆ ಏನೇನ್ ಬರುತ್ತಣ್ಣ? ಕೀಟ ಅಂದ್ರೆ ಇದು ಶಾವಿಗೆನು ಇಬ್ರು ಇದು ತಾಣಿಕ್ ಕೊಡ್ತಾರೆ. ಅದು ಉಪಯೋಗಿಸಿದ್ರೆ ಗಿಡನು ಹಂಗೆ ಡೆವಲಪ್ಮೆಂಟ್ ಆಗ್ತದೆ, ಕಂಟ್ರೋಲ್ ಆಗ್ತದೆ. ಹುಳನು ಕಂಟ್ರೋಲ್. ಇವಾಗ ಹುಳ ಅಂತ ಹೇಳಿದ್ರೆ ಏನ್ ಹುಳ ಬೀಳ್ತದೆ? ಹಸಿರು ಹುಳನ ಯಾವ ತರ? ಹಸಿರು ಹುಳನೇ ಬೀಳ್ತದೆ ಶಾಖೆ. ಅದು ಸ್ವಲ್ಪ ಏನ ನಾವು ನೋಡ್ಕೊಂಡ್ರೆ ಯಾಮಾರ್ಬಿಟ್ರೆ ರಬ್ಬರ್ ಹುಳ ಅದ್ರಾಗೆ ತಯಾರತ್ತದೆ. ಅದ್ರಾಗೆ ಉತ್ಪತ್ತಿ ಮೊಟ್ಟಿಗಳು ಮಡಗ್ಬಿಟ್ಟು ಹೋಗ್ಬಿಡ್ತದೆ, ಅದ್ರಾಗೆ ಬಂದ್ಬಿಡ್ತದೆ. ಅದ್ರಾಗೇನೆ ರಬ್ಬರ್ ಹುಳ ಆಗ್ಬಿಡ್ತದೆ. ಓಕೆ, ಇವಾಗ ನೀವ್ ಹೇಳೋ ಪ್ರಕಾರ ಶಾವಿಗೆ ಮತ್ತೆ ಟಾನಿಕ್ ಹಾಕೊಂಡು ಹೊಡೆದ್ರೆ ಕಂಟ್ರೋಲ್ ಅಲ್ಲಿ ಇರ್ತದೆ. ಅಣ್ಣ ಇದನ್ನ ಬೆಳೆಯೋದಕ್ಕೆ ಸೀಸನ್ ಇಂಥ ಟೈಮಲ್ಲೇ ಬೆಳಿಬೇಕಂತ ಏನಾದ್ರು ಐತಾ? ಯಾವ ಬೆಳಿಬಹುದು, ಯಾವಾಗಾದ್ರೂ ಬೆಳಿಬಹುದು. ನೀರಾವರಿ ಇದ್ರೆ ಯಾವ ಬೇಕಾದ್ರೂ ವರ್ಷದಿಂದ ವರ್ಷಕ್ಕೂ ಬೆಳಿಬಹುದು. ಅಣ್ಣ ಎಷ್ಟು ದಿನಗಳು ಬೇಕಣ್ಣ ಈ ಬೆಳೆ ನಾವು ನಾಟಿ ಮಾಡ್ದಾಗಿಂದ ಬರೋದಕ್ಕೆ? ನಾಟಿ ಮಾಡ್ದಾಗಿಂದ ಆದ್ರೆ 2.5 ತಿಂಗಳು ಪಕ್ಕ ಬೇಕು. 2.5 ತಿಂಗಳು ಬೇಕು. ಸರಿ ಅಣ್ಣ, ಇದೊಂದು ವಿಚಾರ ಆದ್ಮೇಲೆ ಇವಾಗ ರೋಗ ಲಕ್ಷಣಗಳು ಏನಾದ್ರು ಬರ್ತದ ಇದಕ್ಕೆ? ರೋಗಗಳು ಅಂದ್ರೆ ರೋಗ ಲಕ್ಷಣಗಳಂದ್ರೆ ಅದೇ ನಾನು ಹೇಳಿಲ್ಲ, ಭೂಮಿ ನಾವು ಯಾವ ಪದ್ಧತಿ ಉಳುಮೆ ಮಾಡಿ ಸ್ವಲ್ಪ ಆಯಿಸಿ ಭೂಮಿನ ಶೆಬ್ಬಿ ಮಾಡಿದ್ರೆ ಯಾವ ರೋಗನು ಬರಲ್ಲ. ಈ ಬೆಳೆಯಿಂದ ಯಾವಾಗ ನಾವು ಮಾಡ್ತೀರಾ ಅದೇ ವೈಬ್ರೇಷನ್ ಆಗುತ್ತೆ. ಹಿಂದಿಂದೇನೆ ಒಂದೇ ಬೆಳೆಗಳನ್ನ ಬೆಳಿಬಾರ್ದು, ನೆಲ ಉಳುಮೆ ಮಾಡಿ ಹಾಕ್ಬೇಕು. ಇವಾಗ ಒಂದು ಬೆಳೆ ಬೆಳೆದ್ರೆ ಸ್ವಲ್ಪ 1 ತಿಂಗಳಗಾಲ 1.5 ತಿಂಗಳಗಾಲ ಭೂಮಿ ಆಸಯ ಮಾಡಿಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಉತ್ತು ಶೆಬ್ಬಿ ಮಾಡಿದ್ರೆ ಅದ್ರಾಗೆ ಬರ್ತದೆ ಇಳುವರಿ. ನಾವು ನೆಲನ ಆರಿಸೋದ್ರ ಮ್ಯಾಗ ಇರ್ತದೆ, ನಾವು ಮೇಂಟೆನೆನ್ಸ್. ಅದು ಬಿಟ್ರೆ ಇನ್ನ ಏನು ರೋಗಗಳೇನೋ ಅಂತದ್ದೇನೋ ಬರೋಲ್ಲ, ಏನು ಬರಲ್ಲ ಅಷ್ಟೇ. ಅದಕ್ಕೆ ಇರೋದ್ ಮೇನು ಅದಕ್ಕೂ ಒಂಥರ ಭೂಮಿ ಪಾಲ್ಟ್ ಐತೆ, ಒಂಥರ ಎಲ್ಲ ಒಣಗ್ದಪ್ಪನ ಆಗ್ಬಿಡ್ತದೆ. ಇದು ಒಂಥರ ಸೊರಗ್ದಂಗ ಸೊರಗ್ದಪ್ಪನ ಆಗ್ಬಿಡ್ತದೆ, ಎಲೆ ಇದೆಲ್ಲ ಒಣಗಿಬಿಡ್ತದೆ. ಅದೊಂಥರ ರೋಗ. ಅದು ಅದಕ್ಕೆ ಏನಾದ್ರು ಔಷಧಿ ಏನಾದ್ರು ಹೊಡಿತೀರಾ? ಅದಕ್ಕೆ ಔಷಧಿ ಹೊಡೆದ್ರೆ ಕಂಟ್ರೋಲ್ ಆಗಲ್ಲ ಸರ್. ಕಂಟ್ರೋಲ್ ಆಗಲ್ಲ. ನಮಗ್ ಮುಖ್ಯವಾಗಿ ಹುಳ ಒಂದಕ್ಕೆ ಆಗ್ಬಿಟ್ರೆ ಹಿಂಗೆಲ್ಲ ಟಚ್ ಆಗ್ಬಿಡ್ತದೆ. ನಮ್ಗೆ ಅಂದ್ರೆ ಹುಳನ ಕಂಟ್ರೋಲ್ ಮಾಡ್ಬೇಕು. ಹುಳ ಕಂಟ್ರೋಲ್ ಎಷ್ಟು ದಿನದವರೆಗೂ ಔಷಧಿ ಹೊಡಿಬೇಕಣ್ಣ ಇವಾಗ ಹುಳ ಕಂಟ್ರೋಲ್ ಮಾಡಿ? ಸ್ಟಾರ್ಟಿಂಗ್ ಆಗಿ ಮಾತ್ರ ಸಾಕು? ಸ್ಟಾರ್ಟಿಂಗ್ ಆಗಂದ್ರೆ 1 ತಿಂಗಳಗಾಲ ಅಲ್ಲ, ಒಂದು 4 ಅಡಿ 5 ಅಡಿ ಪೈರಾವರ್ಗು ಕಂಟ್ರೋಲ್ ನೋಡ್ಕೊಂಡ್ಬಿಟ್ರೆ ನಾವ್ ಹೆಂಗಿ ಕಂಟ್ರೋಲ್ ಇರ್ತದ ಹಂಗೇ ಬರ್ತದೆ. ಆಮೇಲೆ ಇನ್ನೇನು ಬರೋದಿಲ್ಲ. ಆಮೇಲೆ ಅಂದ್ರೆ ಜುಂಜಿಗ್ ಬೀಳ್ತದೆ. ನೋಡ ಅಲ್ಲಿ ಜುಂಜ್ ಬರ್ತದಲ್ಲ, ಅಲ್ಲೇನ್ ಮಾಡ್ತದೆ, ಮಟ್ಟೆ ಇಟ್ಬಿಡ್ತದೆ. ಅದರಲ್ಲಿ ಮೇಲೆ ಬರೋ ಜುಂಜಾಗ ಅಲ್ಲೇನ್ ಮಾಡ್ತದೆ ಹುಳ, ಆ ಸ್ಪೀಡ್ ಹೋಗಿ ಎಲ್ಲ ಅಸ್ತಂದ್ ಹಾಕ್ಬಿಡ್ತದೆ ಒಳಗಡೆ. ಇದನ್ನ ಮೇಯ್ಕೊಂಡು ತೆನೆನ ಮೇಯ್ಕೊಂಡು ಹೋಗ್ಬಿಡ್ತದೆ. ಇದು ಬೇರೆ ಆಯ್ತಾ? ಜುಂಜಲ್ಲಿ ಮಟ್ಟೆ ಇಟ್ಬಿಡ್ತದೆ.
ಸರಿ ಸರ್, ಇವಾಗ 1 ಎಕರೆ ವಿಸ್ತೀರ್ಣಕ್ಕೆ ನಾವು ಮಾಡಿದ್ರೆ ಇದು ಕೆಜಿ ಲೆಕ್ಕ ಮಾರ್ತೀರಾ ಅಥವಾ ಪೀಸ್ ಲೆಕ್ಕ ಮಾರ್ತೀರಾ ಸರ್? ನಾವು ಕೆಜಿ ಲೆಕ್ಕ ಉಂಡಿ ಬೆರೆಸಿ ಕೊಟ್ಬಿಡ್ತೀವಿ. ಒಟ್ಟಾಗ್ಲೇ ಜಮೀನ್ ಪೂರ್ತಿ ಲೆಕ್ಕ? ಎಲ್ಲ ಕೆಜಿ ಲೆಕ್ಕನೇ, ತೂಕ ಟನ್ನೇಜ್ ಲೆಕ್ಕ. ಟನ್ನೇಜ್ ಲೆಕ್ಕ ಅಣ್ಣ. ಒಂದು ಅಂದಾಜು ಟನ್ನೇಜ್ ತಗೊಳ್ಳೋದಾದ್ರೆ ಎಷ್ಟು ತಗೊಬೋದು 1 ಎಕರೆಗೆ? 1 ಎಕರೆಕ ಟನ್ನೇಜ್ ಅಂದ್ರೆ ಒಂದು 6 ಟನ್ನು 7 ಟನ್ನು ಒಳಗಡೆ. 7 ಟನ್ ಅಂದ್ರೆ ನಾನು ನೋಡಲ್ಲಿ 3/4 ಎಕರೆನಾಗ 7 ಟನ್ ಬೆಳೆದಿದ್ದೆ. 3/4 ಎಕರೆನಲ್ಲಿ ಚೆನ್ನಾಗಿ ಬೆಳೆ ಚೆನ್ನಾಗಿ ಮಾಡಿದ್ದೆ. 7 ಟನ್ ಬಂದಿತ್ತು, ಪಕ್ಕ ಬಂದಿತ್ತು. ನಿಮ್ಮ ಲೆಕ್ಕಾಚಾರಕ್ಕೆ ಬೆಳೆ ರೂಪಾಯಿ ಬೆಳೆ ಆಯ್ತು ಅಂತ ಹೇಳಿದ್ರೆ ಒಂದು 10 ಟನ್ ಹೋಗ್ಬೋದು 1 ಎಕರೆಕ. 1 ಎಕರೆಕ 10 ಟನ್ ಬರ್ಬೇಕು. 10 ಟನ್ ಇಲ್ಲ ಆವರೇಜ್ ಅಂತ ಹೇಳಿದ್ರೆ ಒಂದು 6 ರಿಂದ 7 ಟನ್. ಅಣ್ಣ, ರೇಟ್ ವಿಚಾರಕ್ಕೆ ಬಂದಾಗ ಜಾಸ್ತಿ ರೇಟ್ ಎಷ್ಟು ಸಿಕ್ಕಿರ್ಬೋದು? ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು? ರೇಟ್ ಅಂದ್ರೆ ನಾವು ವರ್ಷದಲ್ಲಿ 19 ರೂಪಾಯಿ ಕೊಟ್ಟಿದ್ರಿ ಕೆಜಿ. 19 ರೂಪಾಯಿ. ಒಳ್ಳೆ ರೇಟ್. ಈಗೂನು 19 ರೂಪಾಯಿ. ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಗುತ್ತೆ? ಕಡಿಮೆ ರೇಟ್ ಅಂದ್ರೆ ಒಂದು 8 ರೂಪಾಯಿ ಬಂದ್ಬಿಡ್ತದೆ. 8 ರೂಪಾಯಿ ಬಂದ ವರ್ಕೌಟ್ ಆಗಲ್ಲ. ಯಾವಾಗೋ ಒಂದೊಂದ್ ಸರ್ತಿ ಆ ರೀತಿ ಆಗುತ್ತೆ. 10 ರೂಪಾಯಿ ಮೇಲಿದ್ರೆ ಏನೋ ರೈತಂಗ್ ಮಾಡಿದ ಕೂಲಿ ಸಿಗ್ತದೆ, ಏನ್ ಮೋಸ ಆಗೋದಿಲ್ಲ. ಅಣ್ಣ, ಒಟ್ಟಾರೆ ಮೊದಲಿನಿಂದ ಲಾಸ್ಟ್ ವರೆಗೂ ಖರ್ಚು ಮಾಡೋದಾದ್ರೆ 1 ಎಕರೆಗೆ ಎಷ್ಟು ಖರ್ಚು ಮಾಡ್ಬೇಕಾಗುತ್ತೆ ನಾವು? 1 ಎಕರೆಕ ಬೀಜ ಒಂದು 2.5 ಕೆಜಿ ಬೇಕು. 2.5 ಕೆಜಿ ಅಂದ್ರೆ ಇದು 7,500 ಬಿತ್ತನೆ ಆಗ್ತದೆ. ನಾಟಿಯಲ್ಲಿ ಬಿಟ್ಕೊಡೋಕ ನರ್ಸರಿನಾಗ ಒಂದು ಕ್ರೇಟ್ಕ ಅದೇ ಹೇಳಿಲ್ಲ 160 ರೂಪಾಯಿ ಬೀಳ್ತದೆ. ಅದು ಕ್ರೇಟ್ ಬಿಡ್ರಿ, ಎಲ್ಲ ಒಟ್ಟಾರೆ ಸೇರಿಸಿ ಒಂದು ಇಷ್ಟ ಆಗ್ಬೋದು ಅಂತ ಹೇಳಿದ್ರೆ ಎಷ್ಟು ಸಾವಿರ ಆಗ್ಬೋದು 1 ಎಕರೆಗೆ? 1 ಎಕರೆಕ ಭತ್ತ ಸರ್ ಬಂದ್ರೆ ಒಂದು 20,000 ಮೇಲೆ ಬರ್ತದೆ. 20, 25 ಸಾವಿರ, 30 ಸಾವಿರನೇ ಮಡ್ಕೊಳ್ರ. ನಮ್ಗೆ ಆ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಒಂದು 6 ಟನ್ ತಗೊಂಡು ಒಂದು 15 ರೂಪಾಯಿ ರೇಟ್ ಸಿಕ್ಕಿದ್ರೇನು ಅಂದ್ರೆ ನಾವು ಹಾಕಿರೋದಕ್ಕೆ ಡಬಲ್ ಅಷ್ಟು ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಬರ್ತದೆ. ಒಂದು 30 ಸಾವಿರ ಬಂಡವಾಳ ಹಾಕಿದ್ರೆ ನಮ್ಗೆ 1 ಲಕ್ಷ ರೂಪಾಯಿ, ಒಂದೂವರೆ ಲಕ್ಷವರೆಗೂ ಆಗಲ್ಲ 1 ಎಕರೆಗ. ಇದೊಂದು. ಆಮೇಲೆ ಸರ್, ಈ ತೆನೆಗಳೆಲ್ಲ ತೆಗೆದ್ ಬಿಡ್ತಾರೆ, ಈ ಮಿಕ್ಕಿರೋ ಅಂತದನ್ನ ಮೇವಕ್ಕೆ ಏನಾದ್ರು ಕೊಡ್ತೀರಾ ಅಂತ? ಮೇವಕ್ಕೂ ತಗೊಂತಾರೆ, ಕಮ್ಮಿ ಬೆಲೆ. ಎಷ್ಟು ಕೊಡ್ತಾರೆ ಅದು? ಕಮ್ಮಿ ಅಂದ್ರೆ ಡಿಮ್ಯಾಂಡ್ ಇದ್ದಂಗೆಲ್ಲ. ಬೇಸಿಗೆ ಆದ್ರೆ ಏನು ಎಕರೆಕೆಲ್ಲ ಒಂದು 20,000 ಕೊಡ್ತಾರೆ ಕಡ್ಡಿ. ಎಕರೆಕೆಲ್ಲ 20,000. ಈಗಲ್ಲ ಒಂದು 8,000. ಈ ಮಳೆಗಾಲದಾಗ ಎಲ್ಲಾ ಕಡೆನೂ ಹುಲ್ಲು ಮೇವು ಇರ್ತದಲ್ಲ, ಹಸೆ ಮೇವುಗಳು ಸ್ವಲ್ಪ ಇರ್ತದಲ್ಲ, ಅದರಿಂದ ಜೋಳ ಕಡ್ಡಿಗೆ ಕಡಿಮೆ. ಈ ಸಂಕ್ರಾಂತಿಯಿಂದ ಆಚೆ ಬಿಸಿಲು ಚುರುಕಾಗಿದ ತಕ್ಷಣ ಇದಕ್ಕೂ ರೇಟ್ ಜಾಸ್ತಿ ಆಗ್ತದೆ. ಸರಿ, ಇದೊಂದು ಅದೆಲ್ಲ ಹೇಳಿದ್ರೆ ಮತ್ತೆ ಈ ಮೂಟೆ ಗೊಬ್ಬರಗಳೊಂದು ಮಾತು ಹೇಳಿದ್ರೆ, ಸೊ ಅದು ಯಾವ ಟೈಮಲ್ಲಿ ಕೊಡಬೇಕು? ಇದು ನಾವು ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿ ವಾರಕ್ಕ ಯೂರಿಯಾ ಕೊಡ್ಬೋದು. ತೆಳ್ಳಗೆ ಯೂರಿಯಾ. ಆಮೇಲೆ ಬೇರೆ ಡೆವಲಪ್ಮೆಂಟ್ ಆಗ್ತದೆ. ಆಮೇಲೆ ಮತ್ತೆ ಸಾಲ್ ಮಾಡ್ತಿರಲ್ಲ, ಸಾಲ್ ಮಾಡೋ ಹೊತ್ತಂಗೆ ಆವತ್ತು ಅವಾಗ 10-20 ಹಾಕ್ಬೋದು. ಸೂಪಲ್ ಹಾಕ್ಬೋದು. ಸೂಪಲ್ ಹಾಕ್ಬೋದು. ಕ್ವಾಲಿಟಿ ಚೆನ್ನಾಗಿ ಬರ್ತದೆ. 2 ಸಲ ಸಾಕಷ್ಟೇ ಗೊಬ್ಬರ. ಅಣ್ಣ, ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಅವರೇ ಬಂದು ತಗೊಳ್ತಾರ ಅಥವಾ ನೀವೇ ಎತ್ಕೊಂಡು ಹೋಗ್ತೀರಾ? ನಾವೇ ಎತ್ಕೊಂಡು ಹೋಗಲ್ಲ, ಅವರೇ ಬರ್ತಾರೆ. ತೋಟ ಇಂಥ ತೋಟ ಅದಂದ್ರೆ ಅವರೇ ಬರ್ತಾರೆ, ವ್ಯಾಪಾರ ಮಾಡ್ಕೊಂತಾರೆ. ಈ ರೇಟ್ ಅಂತೇಳಿ ಅವರು ಟನ್ನೇಜ್ ಲೆಕ್ಕ ತೂಕ ಹಾಕ್ತಾರೆ. ಏರ್ ಬಿಸ್ನಾಗ ಇಷ್ಟು ಕೆಜಿ ಬರ್ತದೆ, ಎಷ್ಟು ಟನ್ ಬಂತು, ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ, ಅವರು ಇದು ಮಾಡ್ತಾರೆ. ಸರಿ ಅಣ್ಣ, ಓಕೆ. ಇದು ಒಂದು ಬೆಳೆ ಮಾಡೋ ಅಂತ ಪದ್ಧತಿ. ಸೊ ಇಷ್ಟೆಲ್ಲ ಒಂದು ಮಾಹಿತಿ ಈ ಒಂದು ಸ್ವೀಟ್ ಕಾರ್ನ್ ಬೆಳೆ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಅಣ್ಣ, ನಮ್ಮ ಕಡೆಯಿಂದ ಮತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೋ ಅವ್ರ ಕಡೆಯಿಂದ ಎಲ್ಲ ನಿಮ್ಗೆ ಧನ್ಯವಾದ. ಸರಿ ಸರ್, ಒಳ್ಳೇದು. ನಮಗೂ ನಮಸ್ಕಾರ. ನಮಗೂ ತಿಳುವಳಿಕೆ, ನೀವು ಮುಂದಿಂದ ನಮಗೂ ತಿಳುವಳಿಕೆ ಬರ್ತದೆ. ನಮ್ದಿಂದ ಇಲ್ಲ ಸರ್, ನೀವು ಹೇಳ್ಕೊಟ್ಟಿರೋದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ದೀವಿ. ಹೌದೌದು. ಥ್ಯಾಂಕ್ಸ್ ಸರ್.